ರೀ ಸುಪ್ಪು, ನೀವ್ ಹಿಂಗ್ ಓಡಾಡ್ತಿದ್ರೆ ನನಗ್ BP ರೇಸ್ ಆಗುತ್ತೆ. ನೀವು ಶರ್ಟ್ ಹಾಕೊಂಡು ಹೋಗಿ. ಎಲ್ಲಿಗೆ ಅಂತ ಹೋಗ್ಲೆ? ನನಗ್ ಗೊತ್ತಿಲ್ಲ, ಆಚೆ ಹೋಗಿ ನೋಡಿ ಅವಳು ಬಂದ್ಲಾ ಅಂತ. ನಾನ್ ಬಂದೆ. ತಾಯಿ ಎಲ್ಲವ್ವಾ? ಯಾಕನ್ನು ಇಷ್ಟು ಲೇಟು? ಕೇಳ್ತಾ ಇಲ್ವೇನೆ? ಗಡಿಯಾರದ ಮುಳ್ಳು 8:15 ಆಯ್ತು ಅಂದ್ರೆ ನೀನ್ ಮನೆಗ್ ಬಂದಿಲ್ಲ ಅಂದ್ರೆ ನಮ್ ಕೈ ಕಾಲು ಆಡಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಪುಷ್ಪ ಕೂಗ್ಬೇಡ ಇರೇ. ಹ್ಞೂರಿ, ಮುದ್ದಾಡಿ, ಇನ್ನು ಮುದ್ದು ಮಾಡಿ. ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾಳೆ. ನೋಡಿದ್ರಾ ನಾನು ಇಷ್ಟು ಮಾತಾಡ್ತಾ ಇದ್ರು ಅವಳು ಏನಾದ್ರೂ ನಮ್ ಕಡೆ ಗಮನ ಕೊಡ್ತಿದ್ದಾಳ? ಪುಷ್ಪ ಒಂದ್ ನಿಮಿಷ ಇರು. ಅನು, ಅಪ್ಪ, ಅಮ್ಮ ತಗೋ ಅಮ್ಮ. ಬೇಡ, ನಿಂಗೆ ಇಷ್ಟವಾಗಿರೋದು ಜಿಲೇಬಿ. ಬೇಡ, ಹೋಗಲೇ. ಅಮ್ಮ ಪ್ಲೀಸ್. ಬೇಡ. ನೋಡು, ಸಿಹಿ ತಿನ್ಸಿ ಮಾತ್ ಮರ್ಸಂಗಲ್ಲ. ಯಾಕೆ ಲೇಟ್ ಆಯ್ತು ಅಂತ ಹೇಳು. ಅನು, ಏನ್ ಇಷ್ಟೊಂದು ಸಂತೋಷವಾಗಿದೆಯಾ? ಏನ್ ವಿಷಯ? ತಿರುಗು. ಅಯ್ಯಪ್ಪ, ಲೇ, ಈ ಚಳಿಗಾಲದಲ್ಲಿ ಮಲ್ಲಿಗೆ ಹೂ ಏನಕ್ಕೆ ತಂದೆ? ಇಲ್ಲ ಅಂದ್ರೂ 40 ರೂಪಾಯಿ ಇಸ್ಕೊಂಡಿರ್ತಾರೆ. ಅಯ್ಯಯ್ಯೋ, ಆಹಾ, ಬಯಸ್ಕೋಬಾರ್ದು ಅಂತ ಏನೆಲ್ಲ ಮಾಡ್ತಿದ್ಯೆ ನೋಡ್ರಿ. ಅನು, ಆರ್ಯ ಸರ್ ಫೋನ್ ಮಾಡಿದ್ರು. ಎಲ್ಲಮ್ಮ ಹೋಗಿದೆ? ಗಾಬರಿ ಪಡೋ ಅವಶ್ಯಕತೆ ಇಲ್ಲಪ್ಪ. ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ಬರ್ತಾ ಫೋನ್ ಸ್ವಿಚ್ ಆಫ್ ಆಯ್ತು ಅಷ್ಟೇ. ದೇವಸ್ಥಾನಕ್ಕ? ಯಾಕೆ? ಒಂದ್ ನಿಮಿಷ. ಅನು, ನಿಂತು. ರಮ್ಯಾ, ರಮ್ಯಾ. ನೋಡಿದ್ರ ರೀ, ಕರಿತಿದ್ರೆ ಹೇಗ್ ಹೋಗ್ತಾಳೆ? ಹಿಂಗ್ ಬಂದ್ಲು ಹಂಗ್ ಹೋದ್ಲು. ನನ್ ಮಾತಂತೂ ಕೇಳಲ್ಲ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಬಾಯಿ ಸ್ವೀಟ್ ಇಟ್ಕೊಂಡು ಹಿಂಗೆ ಹೇಳೋದು. ಸುಬ್ಬು, ಕೋಪಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಕಣೆ. ರೀ, ನಿಮ್ಮಿಬ್ಬರನ್ನ ಕಟ್ಕೊಂಡು ಅಯ್ಯೋ ನಾನು ಏನ್ ಮಾಡ್ಲಿ? ಆದ್ರೂ ಈ ಮೈಸೂರು ಪಾಕು ಮಲ್ಗೆ ಹೂ ಸೂಪರ್ ಕಾಂಬಿನೇಷನ್. ಸುಬ್ಬು, ಜಾಸ್ತಿ ಆಯ್ತು, ಸುಮ್ಮನೆ ಇದ್ರೆ ಸರಿ. ನೀನ್ ತಾನೇ ಜ್ಞಾಪಿಸಿದ್ದು ಮಲ್ಗೆ ಹೂವು ಚಳಿಗಾಲ ಅಂತ. ತೂ ಹೋಗಪ್ಪ. ನಾನು ಅಪ್ಪ ಬರ್ತಿದ್ದೀನಿ ಇರು. ನಂಗ್ ನಿಜ ನಂಬಕ್ಕಾಗ್ತಿಲ್ಲ ಗೊತ್ತಾ? ಏನಾಯ್ತು ಅನು, ಇಷ್ಟೊಂದು ಖುಷಿಯಾಗಿದ್ಯಾ? ನಂಗ್ ಕೆಲ್ಸ ಹೋಯ್ತು ಅನ್ನೋದನ್ನ ನಾನ್ ಮನೇಲಿ ಹೇಳ್ದಲೆ ಹೊರಟ್ನಾ. ಎಲ್ಲಿಗೆ? ಅದೇ ಗೊತ್ತಿಲ್ಲ ಕಣೆ. ಒಳ್ಳೆ ಹುಚ್ಚಿ ತರ ಇಡೀ ರೋಡ್ ಎಲ್ಲ ಅಲ್ದಾಡ್ತಿದೆ ಗೊತ್ತಾ? ರೋಡಲ್ಲಿ ನಂಗೊಬ್ಬ ಫಕೀರ ಸಿಕ್ದ. ಅವ್ನ್ ಸಿಕ್ಬಿಟ್ಟು ನಿಂಗ್ ಉತ್ತರ ಸಿಗ್ಬೇಕು ಅಂದ್ರೆ ನೀನ್ ಗಣೇಶನ್ ದೇವಸ್ಥಾನಕ್ ಹೋಗು ಅಂದ. ನಂಗ್ ತಾನೇ ಬೇರೆ ಯಾವ ಜಾಗ ಇದೆ ಹೇಳು ನನ್ ದುಃಖನ ಹೇಳ್ಕೊಳಕ್ಕೆ. ಅವ್ನ್ ಹೇಳಿದ ತಕ್ಷಣ ಹೊರಟ್ಬಿಟ್ಟೆ. ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ನನ್ ದುಃಖನೆಲ್ಲ ಹೇಳ್ಕೊಂಡ್ ಹೊರಗ್ ಬಂದ್ರೆ ಯಾರ್ ಸಿಕ್ಕಿದ್ರು ಹೇಳು? ಯಾರು? ಸಾಕ್ಷಾತ್ ಗಣೇಶನೇ ಸಿಕ್ಬಿಟ್ನಾ? ಇನ್ಯಾರು? ಆರ್ಯವರ್ಧನ್ ಸರ್ ಕಣೆ, ಆರ್ಯವರ್ಧನ್. ನಿಜವಾಗ್ಲೂನಾ? ಹಾ. ಅನು, ನೀನ್ ಯಾಕೆ ನನ್ನ ಮೀಟ್ ಮಾಡಿಲ್ಲ? ಐ ಟ್ರಸ್ಟ್ ಯು ಅನು. ನೀನ್ ನಾಳೆಯಿಂದ ಆಫೀಸಿಗೆ ಬಾ ಅಂದ್ರು ಕಣೆ. ವಾವ್ ಅನು, ಹೊಡ್ದಿಯಲ್ಲ ಜಾಕ್ ಪಾಟು. ಹಾ, ಎರಡರಲ್ಲಿ ಒಂದ್ ಮುಟ್ಟು. ಯಾಕೆ? ಮುಟ್ಟೆ ಹೇಳ್ತೀನಿ. ರಮ್ಯಾ, ಸತಾಯಿಸ್ಬೇಡ, ಮುಟ್ಟು. ರಮ್ಯಾ, ಅಂತದೇನಾಯ್ತು ಅಂತ ಹೇಳ್ಬಿಟ್ಟು ಹೋಗು. ಅನು, ಐ ಟ್ರಸ್ಟ್ ಯು. I think he loves. ಅಮ್ಮ, ಹೇಳಮ್ಮ. ನೋಡಿಲ್ಲಿ. ಹೇಳೆ, ಕೇಳಿಸ್ಕೊತಾ ಇದ್ದೀನಿ. ಇದು ಕಣ್ಣಿನ ಕೆಲ್ಸ.
ಏನು ಏನೇ ಇದು? ಚೆನ್ನಾಗಿದ್ಯಾ? ನನ್ನ ತವರು ಮನೆಗೆ ಹೋದಾಗ ನಮ್ಮ ಅಣ್ಣ ನಿನ್ಗೆ ಹಬ್ಬಕ್ಕೆ ಅಂತ ಕೊಡ್ಸಿದ್ದು. ಎತ್ತಿ ಮೇಲ್ಗಡೆ ಇಟ್ಟಿದ್ರು ತೆಗ್ದಾಕೊಂಡಿದ್ಯಲ್ಲ, ಇದನ್ನ ಹಾಕೊಂಡು ಆಫೀಸ್ಗೆ ಹೋದ್ರೆ ಇಡೀ ವರ್ಷ ಹಬ್ಬಕ್ಕೆ ಏನೇ ಹಾಕೋತೀಯಾ? ಅಮ್ಮ, ಆಫೀಸಲ್ಲಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡ್ ಬರ್ತಾರೆ ಗೊತ್ತಾ? ಅವರೆಲ್ಲ ಇರೋರು ಕಣೆ. ಹೋಗ್ಲಿ, ಮೀರಾ ಮೇಡಮ್ನ ನೋಡಿದ್ಯಾ? ಅವ್ರು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತ. ಯಾರು? ಇಷ್ಟೇ ಹಾಕೊಂಡು ಟಿಕ್ಕಿ 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 ಅಂತ ಕಾಲ್ನೆಲ್ಲ ತೋರ್ಸ್ಕೊಂಡ್ ಬರ್ತಾಳಲ್ಲ ಅವಳ? ಅಮ್ಮ, ಆರ್ಯವರ್ಧನ್ ಸರ್ನ ನೋಡಿದ್ಯಾ? ಅವ್ರು ಎಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗ್ತಾರೆ ಅಂತ. ಅಮ್ಮ ರೀ, ಕೇಳಿಸ್ಕೊಂಡ್ರಾ? ನಾನೆಲ್ಲೇ ಕೇಳಿಸ್ಕೊಂಡೆ? ಹೊರಗಡೆ ಹೋಗಿದ್ನಲ್ಲ. ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೊಸ ಬಟ್ಟೆ ಏನಕ್ಕೆ ಹಾಕೊಂಡಿದ್ಯಾ ಅಂದ್ರೆ ಯಾರು ನೋಲ್ಸ್ಕೊತಾಳೆ ಗೊತ್ತಾ? ಆರ್ಯವರ್ಧನ್ ಅವ್ರನ್ನ. ಲೇ, ಅವರು ಒಂದಿನದ ಖರ್ಚು ನಮ್ದು ಇಡೀ ಜನ್ಮ ಆಗುತ್ತೆ. ಅವ್ರೆಲ್ಲಿ ನಾವೆಲ್ಲಿ? ಒಂದ್ ದಿವಸ ಹಾಕೊಂಡ್ರೆ ಏನಾಗಲ್ಲ ಅಲ್ವಾ ಅಪ್ಪ? ಹ್ಞೂ ಮಗ. ಚನ್ನಪಟ್ಟಣದ ಬೊಂಬೆ ತಲೆ ಆಡ್ಸೋ ಗಂಡ, ದಂತದ ಗೊಂಬೆ ತರ ರೆಡಿ ಆಗಿರ ಮಗಳು. ನಿಮ್ಮಿಬ್ರು ಮಧ್ಯ ನಾನು ದೃಷ್ಟಿ ಬೊಂಬೆ. ಕೊನೆಗೂ ಒಪ್ಕೊಂಡಲ್ಲ ನನ್ ಡ್ರೆಸ್ ಚೆನ್ನಾಗಿದೆ ಅಂತ. ಕೊಡ್ಸಿರೋದು ಯಾರು? ನಮ್ಮಣ್ಣ. ಊರ್ಗಿಲ್ದೇ ಇರೋ ಅಣ್ಣ. ರೀ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇವಾಗ ಈಗ ನೀವಿಬ್ರು ಜಗಳ ಸ್ಟಾರ್ಟ್ ಮಾಡ್ಬಿಡಿ. ಡಬ್ಬಿ ರೆಡಿನಾ? ಲೇ 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 ಇರೇ, ಅದು ಸುಬ್ಬುದು. ನಿನ್ಗೆ ನಾನು ಹಾಕೊಡ್ತೀನಿ. ಹೊಸ ಬಟ್ಟೆ ಹಾಕೊಂಡು ಬಂದ್ಬಿಟ್ಲು. ಗಂಡನ್ನ ಬಿಟ್ಕೊಡಲ್ಲ ಅಲ್ಲ? ನಿನಗೆ ಮದ್ವೆ ಆಗ್ಲಿ, ಆಗ ನೀನು ಹಾಗೇನೆ. ಆರ್ಯವರ್ಧನ್ ಸರ್ಗೂ ಹಾಕಿದ್ಯಾ? ಇದು ನಿನ್ಗೆ, ಇದು ಆರ್ಯ ಸರ್ಗೆ. ನಾನು ಆರ್ಯವರ್ಧನ್ ಸರ್ಗೂ ಊಟ ತಗೊಂಡು ಹೋಗ್ತಿದ್ಯಾ? ಹ್ಞೂ ಅಪ್ಪ, ಆರ್ಯವರ್ಧನ್ ಸರ್ಗೆ ಮನೆ ಊಟ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟೇ ಅಲ್ಲ, ಅವ್ರು ತುಂಬಾನೇ ಹೆಲ್ತ್ ಕಾನ್ಶಿಯಸ್ಸು. ತಿನ್ನೋದಿಷ್ಟು, ಆದ್ರೆ ಸಖತ್ ಫಿಟ್ಟು. ತಲೆಲಿ ಗಡ್ದಲೆಲ್ಲ ಬಿಳಿ ಕೂದಲು ಬಂದ್ಬಿಡೈತಲೆ. ಬಿಳಿ ಕೂದ್ಲಿದ್ರೆ ಏನಂತಮ್ಮ, ಆಫೀಸಲ್ಲಿ ಅವರ ಹೆಂಗಂಡ್ ಎನರ್ಜೆಟಿಕ್ ಗೊತ್ತಾ? ಅದು ಅಲ್ದಲೆ ಅವರು ತುಂಬಾನೇ ತಾಳ್ಮೆ. ಅವ್ರ ಸ್ವಭಾವನೇ ತುಂಬಾ ಗ್ರೇಟು. ಅದಕ್ಕೆ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ.